ಎಲ್ರಿಗೂ ನಮಸ್ಕಾರ. ಅಂಡ್ ಸ್ಮೈಲ್ ಪ್ಲೀಸ್ ತಂಡದಲ್ಲಿ ನಮ್ಮ ಗುರುನಂದನ್ ಅವರು, ನಮ್ಮ ಚಿತ್ರದ ನಿರ್ದೇಶಕರು ರಘು ಸಮರ್ಥ ಅವರು, ಸಮರ್ಥ ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ನಾಳೆ ರಿಲೀಸ್ ಆದ್ಮೇಲೆ ನಾವು ಹೇಳ್ತೀವಿ ನೀವು ಎಷ್ಟು ಸಮರ್ಥ ಇಲ್ಲ ಅಸಮರ್ಥ. ಈಗ ಹೀರೋಗಳು ನಾವೇ ಹೀರೋ ಮಾಡ್ಕೋಬೇಕಂತ ಡೈಲಾಗ್ ಹೊಡೆದಿದ್ದಾರೆ, ಬಟ್ ಡೈರೆಕ್ಟರ್ ಗಳಿಗೆ ಒಂದು ಚಾನ್ಸ್ ಇಲ್ಲ. ಸೊ ಹಂಗಾಗಿ ನಾನ್ ಸಮರ್ಥ ಅಂತ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಸೊ ಬೇಸಿಕ್ಲಿ ನೋಡ್ರಿ, ಇವತ್ತಿನ ಇಂಟರ್ವ್ಯೂ ಉದ್ದೇಶ ಇಷ್ಟೇ. ಈ ತರ ಇಂಟರ್ವ್ಯೂ ಮುಂದೆ ನೋಡಿರಬಾರ್ದು, ಮುಂದೆ ನೋಡಕ್ ಸಾಧ್ಯನೂ ಇರಬಾರ್ದು. ಜಾಸ್ತಿ ಡೌ ಮಾಡಲ್ಲ, ಸತ್ಯವನ್ನೇ ಹೇಳ್ತೀವಿ. ಎರ್ರ ಬಿರ್ರಿ ನಗ್ಸೋ ಪ್ರಯತ್ನ ಈ ಇಂಟರ್ವ್ಯೂನಲ್ಲೂ ಮಾಡ್ತೀವಿ ಅಲ್ವಾ? ಓಕೆ ರಘು, ಶುರು ಹಚ್ಕೊಳ್ಳಿ. ಎಲ್ಲಾ ಇಂಟರ್ವ್ಯೂನಲ್ಲಿ ಏನೇನೋ ಮಾತಾಡ್ಬಿಡ್ತೀರಾ. ಇದುವರೆಗೂ ನಮ್ ಜನಕ್ಕೆ ಒಂದ್ ಸ್ವಲ್ಪ ಗೂಗ್ಲಿ ಹಾಕೋಣ. 2 ನಿಮಿಷ ಸುಳ್ಳು ಹೇಳಿ ಇವಾಗ. ಆಕ್ಚುಲಿ ಅಕ್ಕಂತ ಹೇಳ್ಬೇಕಿದೆ ನಿಮ್ ಸಿನಿಮಾ ಬಗ್ಗೆ. ಭಾರಿ ಒಳ್ಳೆ ಮನುಷ್ಯ, ಪಿಕ್ಚರ್ ನ ಭಾರಿ ಫಾಸ್ಟ್ ಆಗಿ ಮುಗಿಸ್ಬಿಟ್ರು. ಆಮೇಲೆ ಎಲ್ಲಾ ಟೆಕ್ನಿಕಲ್ ವರ್ಕ್ ಭಾರಿ ಚೆನ್ನಾಗಿ ಮಾಡಿದ್ರು. ಸರ್ ಸತ್ಯ ನೀವ್ ಹೇಳ್ತೀರ, ಸುಳ್ಳು ಹೇಳಕ್ ಹೇಳ್ತಿದ್ದಾರೆ. ಅದೇ ಸುಳ್ಳೆ ಹೇಳ್ತಿರೋದು. ಅಯ್ಯೋ ದೇವ್ರೆ, ಇಂತ ಅಪಾದ್ನೇನಾ ಸರ್? ಇನ್ನು ಬೇಕು ಅವ್ರ ಜೊತೆ ನಿಮ್ಗೆ ಸಿನಿಮಾ ಮಾಡಕ್ ಇಷ್ಟ ಅಲ್ವಾ? ಏನು ಚೆನ್ನಾಗಿ ಮಾಡಲ್ಲ, ಡಬ್ಬಾ ಫೆಲೋ. ಅವ್ರ ಬಗ್ಗೆ ಅಲ್ಲ, ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ಸ್ಮೈಲ್ ಪ್ಲೀಸ್, ಸ್ಟೋರಿ ಬಗ್ಗೆ ಏನಾರು ಹೇಳಿ. ಚೆನ್ನಾಗಿಲ್ಲ ನಂಗೂ ಇಲ್ಲ, ಚೆನ್ನಾಗಿದೆ. ಸುಳ್ಳು ಅಂದಾಗ ಹೇಳ್ಬೋದು. ಡಬ್ಬಾ ಸಿನಿಮಾ ಒಂದು ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಇಲ್ಲ ಸಿನಿಮಾದಲ್ಲಿ. ಯಾವ ತೆಗೆದ್ನು ಸಿನಿಮಾನ ಡೈರೆಕ್ಟರ್ ಹೊಡಿಬೇಕ್ರೆ ಡೈರೆಕ್ಟರ್ ತಲಾಟೆ ನನ್ನ ಮಗನಿಗೆ ಹಾಕೊಂಡು ನಿಮ್ ತಲಾಟೆ ಎಲ್ಲ ಅವ್ರ ಮುಖಾಂತರ ಪಾತ್ರದಲ್ಲಿ ಪ್ರದರ್ಶನ ಆಗಿದೆ ಅಂತ ಎಲ್ಲೋ ಟ್ರೇಲರ್ ನೋಡಿದಾಗ ಕಾಣಿಸ್ತಾ ಇದೆ. ಓಕೆ ಗುರು, ಸೊ ನಿಮ್ಮ ಪಾತ್ರದ ಹೆಸರು ಮನಮೋಹನ. ಮನಮೋಹನ. ಸೊ ಯಾವ್ದ್ರಲ್ಲಿ ಮನಮೋಹನ? ನೀವು ಸುಳ್ಳು ಹೇಳೋದ್ರಲ್ಲ, ತರಲೆ ಮಾಡೋದ್ರಲ್ಲ, ತಲಾಟೆ ಮಾಡೋದ್ರಲ್ಲ, ಕಾಲ್ ಎಳೆಯೋದ್ರಲ್ಲಿ ಎಷ್ಟು ಇದ್ರ ನೀವು? ನಾನ್ ಫೈಟ್ ಎಷ್ಟು? ಓಹೋ ನೋಡಿ, ಅವ್ರ ಹೈಟ್ ಅವ್ರಿಗೆ ಗೊತ್ತಿಲ್ಲ. 5'12" ಪಕ್ಕದ ಮನೆ. ಏನ್ರಿ ರಸ ಹೇಳಿ ನಮ್ಗೆ. ಇವರು ರಸ ಹಿಂಡ್ತಾರ, ಅವ್ರದ್ದು ರಸ ಹಿಂಡ್ಬೇಕಾ? ಶೃಂಗಾರ ಹಿಂಡ್ಬೋಣ ಅಂತ. ಯಾಕಂದ್ರೆ ಶೃಂಗಾರದಲ್ಲಿ ಆಲ್ರೆಡಿ ಸೂಪರ್ ಅಂತ ಅನ್ಸಿದ್ದಾರೆ. ಟ್ರೇಲರ್ ಅಲ್ಲಿ ಬೇಜಾನ್ ಚೆನ್ನಾಗಿ ಅಂತ ಕೊಟ್ಕೊಂಡಿದ್ದಾರೆ. ಎಲ್ಲಿ ನಿಮ್ ಕಾವ್ಯ ಮನೆಗೆ ಹೋಗ್ಬಿಟ್ರು. ಯಾಕೆ ಇಷ್ಟ ಬೇಗ ಕಳಿಸ್ಬಿಟ್ರ? ಬೆಳಗ್ಗೆಯಿಂದ ಸ್ವಲ್ಪ ಅವರಿಗೆ ಬೆಳಗ್ಗೆ ತುಂಬಾ ಲೋ ಮಾಡ್ಬಿಟ್ಟಿದೀನಿ. ಓಕೆ, ಶೃಂಗಾರ ಇದು ನಮ್ಮ ಅಮ್ಮನ ಕ್ಯಾರೆಕ್ಟರ್ ಪಿಕ್ಚರ್ ಅಲ್ಲಿ. ಕೇಶ ರಾಶಿ ಅಂದ್ರೆ ಸರಿ ಮಾಡ್ಕೊಂಡು ಮಾಡ್ಕೊತಾ ಇದ್ದಾರೆ. ಅಪ್ಪ ಫೀಲಿಂಗ್ ಬೇಕಿತ್ತು ನನಗೆ. ಓಕೆ, ಮೈ ಮೇಲೆ ಚಳಿ ಬಂದಿರೋ ಕಲ್ಪನೆ ತರ ಆಡಿದ್ರಿ. ರೌದ್ರ ಕೂತೆ ಕಣ್ಣೋರ್ಲ ಹಾಕೋಲ್ಲ, ನಾಳೆ ನೋಡ್ಕೋತೆ ಅಣ್ಣ. ಅಂಬರೀಷಣ್ಣ ಸುಮ್ಮನೆ ಇದು ಮಾಡಿದೆ, ದಯವಿಟ್ಟು ಕ್ಷಮಿಸಿ. ಓಕೆ, ಆಮೇಲೆ ಹಾಸ್ಯ ಹೆಂಗ್ ಮಾಡುತ್ತಾರ? ಮನಸ್ಸು ಬಿದ್ದು ಸಾಧಕ್ ಹೋಗ್ಲಿ ಅಂತಾರ ನಕ್ರು. ರಸಗಳಲ್ಲಿ ಇರೋದು ಒಂದು ಮಂಜಣ್ಣನ ರಸ ಮಾಡ್ಬೇಕು. ಮಂಜಣ್ಣವ್ರದ್ದು ಆಕ್ಚುಲಿ ಇವರಿಬ್ರು ನಮ್ ಕೆ ಮಂಜು ಪ್ರೊಡ್ಯೂಸರು. ಅವ್ರ ಭಾಷೆ ಯಾರಿಗೂ ಅರ್ಥ ಆಗಲ್ಲ ಇಂಡಸ್ಟ್ರಿನಲ್ಲಿ. ಅರ್ಥ ಆಗಿರೋದು ಬರೀ ನಮ್ಮ ರಘು ಅವ್ರಿಗೆ ಮಾತ್ರ. ಅವ್ರಿಗೆ ಯಾವ ರೇಂಜ್ ಅರ್ಥ ಆಗಿದೆ ಅಂದ್ರೆ ಅದನ್ನ ಮಿಮಿಕ್ ಕೂಡ ಮಾಡ್ತಾರೆ. ನಮ್ ಕೆ ಮಂಜು ಅವರನ್ನ ಮೈ ಮೇಲೆ ಕರ್ಕೊಂಡ್ ಬಂದಿವಾಗ ಅವ್ರ ತರ ಒಂದು 30 seconds ಮಾತಾಡಿ. ಗೋ ಫಾರ್ ಇಟ್. ಕೆ ಮಂಜು ಅವರು ಪ್ರೊಡ್ಯೂಸರ್. ಸೂಪರ್ ಬೈ ಸ್ಮೈಲ್ ಪ್ಲೇಸ್ ಕತೆ ಕೇಳ್ದ ರಘು ಸಮ ಬಹಳ ಚೆನ್ನಾಗಿ ಮಾಡ್ಯಾನ. 10 ವರ್ಷದಿಂದ ಆಕ್ಚುಲಿ ನಾನು ಮಾಡ್ಬೇಕಿದ್ದ ಸಿನಿಮಾ. ನಾನು ಹೇಳ್ದೆ ಒಂದು ರೀಮ್ಯಾಕ್ಸ್ ಮಾಡಪ್ಪ ಡೈರೆಕ್ಟರ್ ಇಲ್ಲ ಅಂತ. ಎಲ್ಲ ಅದೇನೋ ಒಂದು ತಲೆಯಲ್ಲಿ ಏನಿತ್ತು ಇಲ್ಲ ಸರ್, ನಾನೇ ಒಂದು ಕತೆ ಮಾಡ್ಬೇಕಂತ. ಆಯ್ತು, ಕತೆ ಎಲ್ಲ ಒಂದು ಕೂಡ್ ಬಿಡ್ಬೇಕು. ಟೈಮ್ ಬಂದ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ರಾಜು ನಾಳೆ ಕರ್ಕೊಂಬರಪ್ಪ, ನಾಡಿದಿಂದ ಶೂಟಿಂಗ್ ಪಾಟ್ ಶುರು ಆಗುತ್ತೆ. ನಾನು ಆಕ್ಚುಲಿ ಸೆಟ್ಗೆ ಹೋಗಿ 40 ಸಿನಿಮಾ ಮಾಡಿದೀನಿ. ನಾನು ಎಲ್ಲ ನೋಡಿದೀನಿ ಲೈಫಲ್ಲಿ, ಒಳ್ಳೆ ಸಕ್ಸಸ್ ನೋಡಿದೀನಿ, ಆವರೇಜ್ ಎಲ್ಲ ನಡೀತಾ ಇರ್ತೀನಿ. ಕೆ ಮಂಜು ಹೆಂಗೆ ಅಂತಂದ್ರೆ, ಕೆ ಮಂಜು ಮಾತ್ರ ಯಾವ ನಕ್ಕೊಟ್ರು ಒಳ್ಳೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅದೇ ತರ ಮಾಡಿದ್ದಾರೆ ಡೈರೆಕ್ಟರ್. ನಂಗೆ ಅದಕ್ಕೆ ಕತೆ ಕೇಳಿದ್ರೆ ಸೂಪರ್ ಆಗ್ಬಿಡತ್ತಿದ್ದು. ಸ್ಮೈಲ್ ಪ್ಲೀಸ್ ಎಲ್ಲ ಫ್ಯಾಮಿಲಿ ನಗ್ಬೇಕು, ಸೂಪರ್. ಬೇಸಿಕಲಿ ಕೆ ಮಂಜು ಅವ್ರ ವಿಶೇಷತೆ ಏನಂದ್ರೆ ಅವ್ರು ಎಷ್ಟು ಫಾಸ್ಟ್ ಆಗಿ ಮಾತಾಡ್ತಾರೆ ಅಂದ್ರೆ ಪದಗಳನ್ನು ನುಂಗ್ಕೊಂಡ್ಬಿಡ್ತಾರೆ. ಹಾಗಾಗಿ ಇವರು ನುಂಗ್ಕೊಂಡು ಏನೋ ಮಾತಾಡೋ ಪ್ರಯತ್ನ. ಏನ್ ಮಾಡ್ತೀನಿ ಲೈವ್ ಮಾಡ್ತೀನಿ. ಲೈವ್ ಅವರು ಕೇಬಲ್ ಟಿವಿ ಅದು ಲೈವ್ ಏನ್ ಲೈವ್ ಮಾಡ್ತೀನಿ. ಎಷ್ಟು ಜನ ರೀಚ್ ಆಗುತ್ತೆ? ಕೇಳ್ತಾ ಇದ್ದೀರಾ? 1,60,000 ಜನಕ್ಕೆ ರೀಚ್ ಆಗುತ್ತೆ. ಅಲ್ಲಿಂದ ಇನ್ನು 5, 6, 7, 8, 9, 10 ಲಕ್ಷ ಜನ ಆಮೇಲೆ ನೋಡ್ತಾರೆ. ಸರ್ ನಮ್ದು ಕೇಬಲ್ ಇಲ್ದಿರೋ ಟಿವಿ ನೋಡಿ. ನಮಗೂ ಬಾಲ ಇಲ್ಲ, ನಮ್ ಫೋನ್ಗೂ ಬಾಲ ಇಲ್ಲ. ಅಲ್ಲ ನೀವು 1,60,000 ಅಂದ್ರೆ ನೀವೇನ್ ಪಾಂಪ್ಲೆಟ್ ತಗೊಂಡು ಅಂತೆ 1,60,000 ನೋಡ್ರಿ. ನೀವೆಲ್ಲ ಇದಿರಲ್ಲ, ನಾವೆಲ್ಲ ಇರೋದೇ ಪಾಂಪ್ಲೆಟ್ ಅಂದ್ರೆ ಈಗ. ಓಕೆ, ಸೊ ನಮ್ ಕೆ ಮಂಜು ಅವ್ರ ಮಿಮಿಕ್ರಿ ಆಯ್ತು. ಈಗ ಮುಂದಕ್ಕೆ ಬರೋಣ. ಸೊ ಈ ಸಿನಿಮಾದ ಡೈಲಾಗ್ಸ್ ಒಂಥರ ವಿಶೇಷತೆ ಇದೆ. ಏನೋ ಪೀಸ್ ತಿನ್ನೋ ಮುಂಚೆ, ಕಬಾಬ್ ತಿನ್ನೋ ಮುಂಚೆ ಕೋಳಿ ಪರ್ಮಿಷನ್ ಕೇಳ್ತಾರ ತರ ಡೈಲಾಗ್ಸ್ ಇದೆ. ಇದು ಬಿಟ್ಟು ಬೇರೆ ಇನ್ನೇನಿದೆ ಸಿನಿಮಾದಲ್ಲಿ ಈ ತರ ಡೈಲಾಗ್ಸ್? ಈ ತರ ಬೇಜಾನಿದೆ. ನಮ್ಮ
ನಮ್ಮ ಮಾವ ಫ್ಯಾಮಿಲಿಲಿ ಮಗು ಹುಟ್ಟಿಸಿದ್ರೆ ಹೊರತು ನಗು ಹುಟ್ಟಿಸ್ಲಿಲ್ಲ. ನೋಡ್ರಿ, ಸುಮ್ನೆ ಮಗು ಹುಡ್ಸ್ಬಿಟ್ರಿ ಅವ್ರಿಗೆ. ನಗು ಹುಡ್ಸಕ್ ಬರತ್ತಂತ ನೆಕ್ಸ್ಟ್ ಪ್ರಶ್ನೆ ಹಾಕೊಳ್ಳಿ. ಆಮೇಲೆ ದಡಿಯಾಗಿರಿಗೆ ಹೆಣ್ಣು ನೋಡಕ್ ಬರ್ತಾರೆ. ಪ್ಲೀಸ್ ಸರ್, ಮಾವ ಅಂತ ಕರಿಬೋದ ನಿಮ್ಮನ್ನ? ಸರ್, ಎಲ್ಲಾ ಕಡೆ ರಿಜೆಕ್ಟ್ ಆಗ್ಬಿಟ್ಟಿದೀನಿ ಸರ್, ಎಲ್ಲೂ ರಿಜೆಕ್ಟ್ ಆಗ್ಬಿಟ್ರೆ ಬಿಡ್ತೀನಿ ಸರ್. ಆ ಸೀನ್ ಮಜ್ಜವಾಗಿದೆ ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಅವ್ನಿಗೊಂದ್ ಮದುವೆ ಗೊತ್ತಾಗಿರುತ್ತೆ. ಈ ಶ್ರೀನಿವಾಸ್ ಪ್ರಭು ಒಂದ್ ಮದುವೆ ಗೊತ್ತು ಮಾಡಿರ್ತಾರೆ. ಈ ಹೀರೋ ಒಂದ್ ಮದುವೆ ಕ್ಯಾನ್ಸಲ್ ಮಾಡಿಸ್ಬಿಡ್ತಾರೆ. ಕ್ಯಾನ್ಸಲ್ ಮಾಡ್ಕೊಂಡು ಉರ್ಕೊಂಡು ಹೊರಟೋಗ್ಬಿಡ್ತಾರೆ. ಬಟ್ ಮತ್ ಸೆಕೆಂಡ್ ಹಾಫ್ ಅಲ್ಲಿ ಕರೆಸ್ತಾರೆ. ಅವಳೋದ್ರಂತೆ ಹೀರೋಯಿನ್ ಜೊತೆ ಮದುವೆ ಮಾಡಿಸ್ತೀನಿ, ಅವನಿಗೆ ಫುಲ್ ಖುಷಿ. ಆ ಮನೆಗ್ ಬರ್ತಾನ ಆ ಸೀನು. ಫಸ್ಟ್ ಬಂದ್ರೆ ಇವ್ರಿಬ್ರು ರಂಗಾಯಣ ರಘು ಗುರು ಸುಮ್ನೆ ನೋಡ್ಕೊಂಡು ನಿಂತಿರ್ತಾರೆ. ಏನ್ ಮಾಂಸಿ ಕರಿ ಅಂದಿ ಮತ್ ಬಂದ ಅಂತ ಅವ್ನು ಚೆನ್ನಾಗಿ ಆಡ್ಕೊಂಡ್ಬಿಟ್ಟಿದ್ವಿ. ಕರಿಯ ಕರ್ವಸ್ವ, ಕರಿ ಅಂದಿ, ಡುಮ್ಮ ಅಂತ ಎಲ್ಲ ಹೇಳ್ಸಿದ್ವಿ. ಸೊ ಅಮೆಝಾನ್ ಇಂದ ಅಂಡರ್ವೇರ್ ಆರ್ಡರ್ ಮಾಡಿದ್ದೆ, ಮೋಸ್ಟ್ಲಿ ಡೆಲಿವರ್ ಕೊಡಕ್ ಬಂದಿರ್ಬೋದು ಅಂತ. ಕೊಡ್ತೀನಿ ನೋಡಿ ಅವನಿಗೆ ಡೆಲಿವರ್ ಆಗ್ಬಿಡ್ಬೇಕು ನನ್ ಮಗ ಅಂತ. ಒಳಗ್ ಬರ್ತಾನೆ, ಬಂದ್ ಸಾರ್ ಮೂರ್ತಿ ಸಾರ್ ಅಂದ್ರೆ ಮುಂದಕ್ಕೆ ಹೋಗಪ್ಪ ಅಂತಾರೆ. ಹಿಂಗ್ ಗುರಾಯಿಸ್ಕೊಂಡು ನೋಡ್ತಾನೆ. ನೀವಾ ಬನ್ನಿ ಕುತ್ಕೊಳ್ಳಿ ಅಂತಾನೆ. ಪರವಾಗಿಲ್ಲ ಅಂತಾರೆ. ಯಾಕೆ ಪೈಲ್ಸೆ ಅಲ್ಲಿಗೆ ಸ್ಮೈಲ್ ಪ್ಲೀಸ್ ನಲ್ಲಿ ಯಾವ ತರ ಡೈಲಾಗ್ಸ್ ಎಲ್ಲ ಇರುತ್ತೆ ಅಂತ ಒಂದು ಟ್ರೇಲರ್ ಅಲ್ಲೇ ನೋಡ್ತಾ ಇದೀರಾ. ಮುಂದೆ ನಿಮ್ಗೆ ಗುರು ಒಂದು ಇದಿದೆ, ನೀವು ಕಾವ್ಯ ಶೆಟ್ಟಿ ಅವ್ರನ್ನ ಬೇಡ ಆಗಿದ್ರಂತೆ, ನಿಮ್ಗಿಂತ ಉದ್ದ ಇದಾರೆ ಅಂತ. ಡೈರೆಕ್ಟರ್ ಬಾರಿ ನೋಟ್ಸ್ ಮಾಡಿ ಹಾಕ್ಸಿದ್ರು ಅವ್ರನ್ನ. ಅಲ್ಲ ರೀ, ಬೇಡ ಅಂದಿರೋ ಹೀರೋಯಿನ್ ಜೊತೆಗೆ ಲಿಪ್ ಲಾಕ್, ನೀವೇ ಇಷ್ಟಪಟ್ಟಿರೋ ಹೀರೋಯಿನ್ ಜೊತೆ ಏನ್ ಲಾಕ್ ಮಾಡ್ತಾ ಇದ್ರು? ಬಹಳ ಕಷ್ಟ ಆಗ್ಬಿಟ್ರು. ಸಿನಿಮಾ ರಿಲೀಸ್ ಆಗಿದ್ರೆ ಕಷ್ಟ ಆಗಿರೋದಿಲ್ಲ. ಆಮೇಲೆ ಓಕೆ, ಮುಂದಿನ ಪ್ರಶ್ನೆ. ಲಿಪ್ ಲಾಕ್ ಮುಂಚೆ ಏನೇನ್ ತಯಾರಿಗಳು ಮಾಡ್ಕೊಂಡ್ರಿ? ನೀವೊಂದ್ ಕೇಳಿಸ್ಕೊಂಡು ಬಾಬಾ ಕಿಸ್ ಮಾಡ್ಬೇಕು ಅಂತ ಇರೋರಿಗೆ ಏನು ಮಾಡ್ಕೊಂಡಿಲ್ಲ ಮೇಡಮ್. ಶೂಟಿಂಗ್ ಅವ್ರ ಪಾಡಿಗೆ ಅವ್ರು ಬಂದ್ರು, ನನ್ನ ಪಾಡಿಗೆ ನಾನು ಬಂದೆ. ಚಿಕ್ಕಮಗಳೂರು ಟಿ ಎಸ್ಟೇಟ್ ಅಲ್ಲಿ ಶೂಟಿಂಗ್ ಒಂದು 2 days ಫಸ್ಟ್ ಕತೆ ಹೇಳತ್ತಿಗೆ ಹೇಳಿದ್ರು. ನಾನು ಅಷ್ಟೆಲ್ಲ ಕೆಡ್ಸ್ಕೊಂಡಿರ್ಲಿಲ್ಲ. ರಿಪ್ಲಾಕ್ ಮಾಡ್ಬೇಕು ಅಂದ್ರು. ನನಗೆ ಫಸ್ಟ್ ಟೈಮ್ ಅಂದ್ರೆ ಅವ್ರ ಜೊತೆ ಮಾಡ್ಬೇಕಲ್ಲ. ಫಸ್ಟ್ ಟೈಮ್ ಹೋದ್ವಿ, ಸೆಟ್ ಅಲ್ಲಿ ನಿಲ್ಸಿದ್ರು. ಮಾಡಿ ಅಂದ್ರೆ ಅವ್ರು ನಾಚಿಕೆ ಅವ್ರನ್ನ ರಿಪ್ಲಾಕ್ ಮಾಡಿ ಅಂದ್ರು. ಓಕೆ ರೆಡಿ ಇದೆಯಾ ಅಂತ. ರಿಹರ್ಸಲ್ ಏನಿಲ್ಲ, ನಮ್ಗೆ ಕ್ಯಾಮ್ರಾ ಎಲ್ಲ ಟ್ರಾಲಿ ಇಟ್ಕೊಂಡಿದ್ರು ಮೇಡಮ್ ಜಗದೀಶ್ ವಾಲಿ ಅವರು. ಓಕೆ ರೆಡಿನಾ ಆಕ್ಷನ್ ಅಂದ್ರು. ಕಣ್ ಮುಚ್ಕೊಂಡು ಇಬ್ರು ಮಾಡಿದ್ವಿ. ಓಕೆ ಕಟ್ ಶಿಫ್ಟ್ ಅಂದ್ರು. ಅಷ್ಟೇ. ಒಂದ್ 4 ಟೇಕ್ ತೆಗಿಬೇಕಲ್ಲ. ಡೈರೆಕ್ಟ್ ಹೊಟ್ಟೆ ಕಿಚ್ಚು ನೋಡಿ. ನಾಲ್ಕೈದು ಬೇಕಿತ್ತಂತ ಅವ್ರಿಗೆ ಕಿಸ್ ಮಾಡೋದು. ಸರಿ ಬಂದಿಲ್ಲ ಅಂತ ನನಗೆ ಯಾಕೋ ಫೀಲ್. ಆನ್ ಸ್ಕ್ರೀನ್ ಅನ್ನು 1 ಟೇಕ್, ಆಫ್ ಸ್ಕ್ರೀನ್ ಟೇಕ್ ಬಗ್ಗೆ ನಾವೇನೋ ಮಾತಾಡಕ್ಕಾಗಲ್ಲ. ಆಫ್ ಸ್ಕ್ರೀನ್ ಟೇಕ್ ಆಗಿದೆಯಾ ನನಗೆ ಗೊತ್ತಿಲ್ಲ. ನಾನು ಆನ್ ಸ್ಕ್ರೀನ್ ಮಾತ್ರ ಫೋಕಸ್ ಮಾಡ್ತಾ ಇದ್ದಿದ್ದು. ಬಟ್ ಅಂದ್ರೆ ನಾ ಪ್ರತಿಯೊಂದು ಶಾರ್ಟ್ ಗಳು ಡೈಲಾಗ್ ಇದೆಲ್ಲ ಇರ್ತಾ ಇತ್ತಲ್ಲ, ಎಕ್ಸ್ಪ್ರೆಷನ್ ಗಳು ಒಂದ್ಸಲ 5, 6 ಒಂದೊಂದ್ ದಿನ 7-8 ಟೇಕ್ ಎಲ್ಲ ತಗೊಂಡಿದ್ರು. ಏನೋ ಇದನ್ನ ಒಂದೇ ಟೇಕ್ ಅಲ್ಲಿ ಮಾಡ್ಬಿಟ್ರು. ಸೊ ನನಗ ಅದ್ರ ಮರ್ಮ ನನಗೂ ಗೊತ್ತಿಲ್ಲ. ಸೊ ಕಿಸಿಂಗ್ ಸ್ಟಾರ್ ಫಸ್ಟ್ ಮೂವಿಗೆ ರ್ಯಾಂಕ್ ಸ್ಟಾರ್ ಆದ್ರಿ. ಇದಾದ್ಮೇಲೆ ಲಿಪ್ ಲಾಕ್ ಸ್ಟಾರ್ ಕೊಟ್ಬಿಟ್ರೆ ಸ್ಮೈಲ್ ಸ್ಟಾರ್. ಅದೇ ಲಿಪ್ ಅನ್ನ ಸ್ಮೈಲು ಮಾಡಿದಾರೆ, ಲಾಕು ಮಾಡಿದಾರೆ. ಮುಂದಕ್ಕೆ ಏನೇನ್ ಮಾಡ್ತಾರೋ ನೋಡೋಣ.